ಯಾರೋ ಒಬ್ಬರು ಕೇಳಿದ್ರನ್ನ, ಇಂಥ ಒಬ್ಬ ಕರ್ನಾಟಕ ಕಂಡ ಅತ್ಯುತ್ತಮ ರಾಜಕಾರಣಿ ಬಹಳ ಜನಗಳ ಕೈ ಕೆಳಗೆ ಕೆಲಸ ಮಾಡಿ ಇವತ್ತೊಂದು ಉನ್ನತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಆತ್ಮೀಯರು, ನೀವು ಯಾಕೆ ಬ್ಲಾಕ್ ಅಧ್ಯಕ್ಷರು ತಗೊಳ್ಳಿಲ್ಲ ಅಂತ. ಇವತ್ತು ಆ ನಿಜಾನ ನಾನು ವೇದಿಕೆಯಲ್ಲಿ ಬಿಚ್ಚಿರ್ತೀನಿ. ಆ ಬ್ಲಾಕ್ ಅಧ್ಯಕ್ಷ ಅನ್ನೋ ಒಂದು ಹುದ್ದೆನ 2 ತಿಂಗಳ ಮೊದಲೇ ನಾನು ಬಿಡಕ್ಕೆ ಕಾರಣನೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ನೀನೇನಲ್ಲೇ ಇನ್ನೂ ಇಲ್ಲ ಬ್ಲಾಕ್ ಅಲ್ಲಿ ನೀನು ಬಂದು DCC ಬಂದು ಉಪಾಧ್ಯಕ್ಷ ಆಗಿ 5 ವರ್ಷ ಆಗದೆ ನಿನ್ನ ಕೆಳಗಡೆ 28 ಅಧ್ಯಕ್ಷರುಗಳವ್ರೆ, ನೀನು ಅದ್ರಲ್ಲಿ ನನ್ನನ್ನ ಇನ್ನೊಬ್ಬ ಅಧ್ಯಕ್ಷರು ಮಾಡುವಂತ ನನ್ನ ಕೇಳ್ತಿಲ್ಲ. ನೀನು ದೇವೇಗೌಡರು ಈಗ ರಾಜ್ಯಕ್ಕೆ ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೂ ಬಂದು ಪಂಚಾಯತ್ ರಾಷ್ಟ್ರೀಯ ಮಾಡಿದ್ರೆ ನೀನು ಮಾಡ್ತೀಯ, ಪಂಚಾಯತ್ ಮೆಂಬರ್ ಮಾಡೋಕ್ಕಾಗುತ್ತಲ್ಲ. ನೀನು ಬ್ಲಾಕ್ ಅಧ್ಯಕ್ಷ ಅಲ್ಲ, 28 ಬ್ಲಾಕ್ ಅಧ್ಯಕ್ಷರಿಗೆ ನೀನು ಉಪಾಧ್ಯಕ್ಷ. ನನ್ನ ಜಾಗದಲ್ಲಿ ನೀನು ಇಲ್ಲಾಂದ್ರೆ ನೀನು ಅಧ್ಯಕ್ಷ ಅಲ್ಲ. ಅವತ್ತೇ ಬ್ಲಾಕ್ ಅಧ್ಯಕ್ಷನ ಆಸೆ ನಾನು ಬಿಟ್ಟೆ. ಇವತ್ತೆಲ್ಲರೂ ನನ್ನ ಸೋದರನೆಲ್ಲ ಕೈತೆ ಮಂಜಣ್ಣ ಇಷ್ಟು ಮಟ್ಟ ಸೇವೆ ಮಾಡಿ ಇಂಥ ಅದ್ಭುತ ವ್ಯಕ್ತಿಗಳು ಇಂಥ ಒಂದು ಮಹಾನ್ ನಾಯಕರ ಸಂಘದಲ್ಲಿಂದು ಯಾಕೆ ಅಧ್ಯಕ್ಷ ಆಗಲಿಲ್ಲ ಅಂತ ಇವತ್ತು ಈ ವ್ಯಕ್ತಿ ಉಪಯೋಗಿಸ್ಕೊಂಡು ಅದನ್ನು ನನ್ನ ಜನತೆ ಕೇಳಕ್ಕೆ ಇಷ್ಟಪಡ್ತೀನಿ.